ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ನಾವಿವತ್ತು ಕಲಿತುಕೊಳ್ಳುವಂತ ಪಾಠ ಏನು ಅಂದ್ರೆ, ಜ್ಯೇಷ್ಠತ್ವ ಅಂದ್ರೆ ಏನು, ಜ್ಯೇಷ್ಠತ್ವಕ್ಕಿರುವಂತ ಬೆಲೆ ಏನು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಜ್ಯೇಷ್ಠತ್ವ ಅಂದ್ರೆ ಏನು, ಜ್ಯೇಷ್ಠತ್ವಕ್ಕಿರುವಂತ ಬೆಲೆ ಏನು ಎಂಬುದಾಗಿ. ನಾವು ಈ ಜ್ಯೇಷ್ಠತ್ವ ಅಂತಿದ್ದಂಗೆನೆ ನಮ್ಗೆ ಜ್ಞಾಪಕಕ್ಕೆ ಬರುವಂತವರು ಯಾಕೋಬನು, ಏಸಾವನು. ಇವರು ಜ್ಯೇಷ್ಠತ್ವದ ವಿಷಯದಲ್ಲಿ ಜ್ಞಾಪಕದಲ್ಲಿ ಬರ್ತಾರೆ. ಯಾಕೆ ಅಂತಂದ್ರೆ ಏಸಾವನು ಬೇಟೆಗೆ ಹೋಗಿರ್ತಾನೆ, ಆತನು ಮನೆಗೆ ಬರ್ತಾನೆ, ಹೊಟ್ಟೆ ಸಿದ್ಕೊಂಡು ಯಾಕೋಬನು ಅಡಿಗೆ ಮಾಡಿರ್ತಾನೆ, ಆ ಊಟವನ್ನ ಕೇಳ್ತಾನೆ. ಇವನು ಜ್ಯೇಷ್ಠತ್ವವನ್ನು ನನಗೆ ಕೊಟ್ಬಿಡು, ಜ್ಯೇಷ್ಠತ್ವವನ್ನ ಮಾರುವಂತದ್ದಾದ್ರೆ ನಾನು ನಿನಗೆ ಊಟವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆತನು ಇಂದು ಮುಂದು ಯೋಚನೆ ಮಾಡದಂತ ರೀತಿಯಲ್ಲಿ ಅದನ್ನ ಜ್ಯೇಷ್ಠತ್ವವನ್ನು ತೆಗೆದುಕೊಂಬುದಾಗಿ ಹೇಳ್ಬಿಟ್ಟು ಆತನು ಊಟವನ್ನ ಮಾಡ್ತಾನೆ. ಅಂದ್ರೆ ಜ್ಯೇಷ್ಠತ್ವಕ್ಕೆ ಏನಂತ ಬೆಲೆ ಇದೆ? ಒಂದು ವೇಳೆ ಯಾಕೋಬನದನ್ನ ತೆಗೆದುಕೊಳ್ತಾ ಇದ್ದಾನೆ ಅಂತ ಅಂದ್ರೆ ಜ್ಯೇಷ್ಠತ್ವಕ್ಕಿರುವಂತ ಬೆಲೆ ಏನು? ಈ ಜ್ಯೇಷ್ಠತ್ವ ಅಂದ್ರೆ ಏನು ಅಂದ್ರೆ, ಮೊಟ್ಟ ಮೊದಲನೇದಾಗಿ ಹಿರಿತನ. ಅಂದ್ರೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದಾರೆ ಅಂದ್ರೆ ಆ ಮೊದಲು ಹುಟ್ಟಿದಂತ ಮಗನನ್ನೇ ಜ್ಯೇಷ್ಠನು ಎಂಬುದಾಗಿ ಕರೀತಾರೆ. ಒಬ್ಬ ತಂದೆಗೆ ಎಷ್ಟೇ ಜನ ಮಕ್ಕಳಿರಲಿ, ಅದರಲ್ಲಿ ಮೊದಲು ಹುಟ್ಟಿದಂತವನೇ ಜ್ಯೇಷ್ಠನು. ಆತನನ್ನ ಹಿರಿಮಗನನ್ನೇ, ಮೊದಲು ಹುಟ್ಟಿದಂತವನನ್ನೇ ಜ್ಯೇಷ್ಠನು ಎಂಬುದಾಗಿ ಹೇಳ್ತೀವಿ. ಈ ಜ್ಯೇಷ್ಠನ ವಿಷಯದಲ್ಲಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ, ಇದು ದೇವರು ಕೊಟ್ಟಂತ ವರ. ಯಾಕೆ ಅಂತಂದ್ರೆ ನಮಗೆ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನಗಳಲ್ಲಿ ನಮಗೆ ಕೆಲವೊಂದು ಮಾತುಗಳು ಕಾಣುತ್ತೆ. ಅದೇನು ಅಂದ್ರೆ, ದೇವರು ಯಾವ ಯಾವ ಕಾಲಗಳಲ್ಲಿ ಯಾವ ಯಾವ ಮನುಷ್ಯನು ಯಾವ ಜಾಗದಲ್ಲಿ ಯಾರ ಗರ್ಭಗಳ ಮೂಲಕವಾಗಿ ಈ ಭೂಮಿ ಮೇಲೆ ಜನಿಸ್ಬೇಕೋ, ಈ ಭೂಮಿ ಮೇಲೆ ಬರ್ಬೇಕೋ, ಅದು ಮೊದಲೇ ತೀರ್ಮಾನ ಮಾಡಿದ್ದಾನೆ ಅಂತ. ಅಷ್ಟು ಮಾತ್ರವಲ್ಲದಲೇನೆ ಯಾವ ತಂದೆಗೆ ಯಾವ ಮಗನು ಮೊದಲು ಹುಟ್ಟಬೇಕು, ಯಾವ ಮಗನು ಎರಡನೇ ಸಾರಿ ಹುಟ್ಟಬೇಕು ಅನ್ನೋಂಥದ್ದು ಕೂಡ ದೇವರ ಸಂಕಲ್ಪನೆ. ಮೊದಲು ಹುಟ್ಟುವಂಥದ್ದು ಕೂಡ ದೇವರ ವರ. ಯಾಕೆ ಈ ಜ್ಯೇಷ್ಠತ್ವದಲ್ಲಿ ಮೊದಲು ಹುಟ್ಟುವಂಥದ್ರಲ್ಲಿ ಏನಂತ ವಿಶೇಷತೆ ಐತೆ ಅಂತಂದ್ರೆ, ಈ ಮೊದಲು ಹುಟ್ಟುವಂತದ್ರ ವಿಚಾರದಲ್ಲಿ ನೋಡ್ಕೊಂಡ್ಬರುವಂತದ್ದಾದ್ರೆ, ಆತನು ತಂದೆಗೆ ಒಂದು ಶ್ರೇಷ್ಠನಾದಂತ, ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ತಂದೆಗೆ ತಲೆಮಗ ಎಂಬುದಾಗಿ. ಅಂದ್ರೆ ಹಿರಿಮಗನು ತಂದೆ ಸತ್ತಂತ ತರುವಾಯ ತನ್ನ ಕುಟುಂಬವನ್ನ ನಡೆಸುವಂತದ್ರಲ್ಲಿ ಆತನು ಯಾವ ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ತಂದೆಯ ಸ್ಥಾನದಲ್ಲಿಯೇ ಇರ್ತಾನೆ. ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ಕುಟುಂಬವನ್ನ ಪೋಷಿಸುವಂತದ್ದು, ಕುಟುಂಬವನ್ನ ನಡೆಸುವಂತದ್ದು, ತಂದೆಯ ತರುವಾಯ ಆತನೇ ವಾರಸತ್ವದಲ್ಲಿ ಇರುವಂತದ್ದು, ಇದೆಲ್ಲವೂ ಕಾರ್ಯವೂ ಕೂಡ ಜ್ಯೇಷ್ಠತ್ವದಲ್ಲಿ, ಅಂದ್ರೆ ಮೊದಲು ಯಾರು ಹುಟ್ಟಿರ್ತಾನೋ ಅದರಲ್ಲಿ ಅವನೇ ಈ ಒಂದು ಕಾರ್ಯವನ್ನ ನಡೆಸಬೇಕು. ಅಂದ್ರೆ ಕುಟುಂಬದ ಭಾರವನ್ನು ಹೊರುವಂತದ್ದು, ಆಗು ಹೋಗುಗಳನ್ನ ನೋಡ್ಕೊಳ್ಳುವಂಥದ್ದು, ಇವೆಲ್ಲ ಜವಾಬ್ದಾರಿಗಳು ಕೂಡ ತಂದೆಗೆ ಹಿರಿಮಗನಾಗಿರುವಂತ ಜ್ಯೇಷ್ಠನೇ ನೋಡ್ಕೋಬೇಕು. ಇದನ್ನ ನಾವು ಸ್ಪಷ್ಟವಾಗಿ ಈ ವಿಚಾರದಲ್ಲಿ ತಿಳ್ಕೊಳ್ಬೇಕಾಗಿರುವಂತ ಒಂದು ಸಂಗತಿ. ತಂದೆಗೆ ಆತನು ಹಕ್ಕುದಾರನು. ಇವತ್ತು ನಾವು ಉದಾಹರಣೆಗೆ ನಾವು ಒಂದು ಮಾತನ್ನ ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ, ಒಬ್ಬ ರಾಜನಿದ್ದಾನೆ ಅಂದ್ಕೊಳ್ಳಿ, ಆ ರಾಜನಿಗೆ ಇಬ್ರು ಮಕ್ಕಳಿರ್ತಾರೆ ಅಂದ್ಕೊಳ್ಳಿ. ಆ ಇಬ್ರು ಮಕ್ಕಳಲ್ಲಿ ರಾಜನು ಸತ್ತ ತರುವಾಯ ಅಧಿಕಾರ ಎನ್ನುವಂಥದ್ದು ಯಾರಿಗೆ ಬರುತ್ತೆ ಅಂತ ಅಂದ್ರೆ ದೊಡ್ಡ ಮಗನಿಗೆ ಬರುತ್ತೆ. ಯಾಕೆಂದ್ರೆ ಆತನು ಹಿರಿಮಗನಾಗಿರುವಂತ ಕಾರಣ, ಆತನು ಜ್ಯೇಷ್ಠನಾಗಿರುವಂತ ಕಾರಣ ಆತನಿಗೆ ವಾರಸತ್ವದ ಹಕ್ಕು ಇರುತ್ತೆ ಎನ್ನುವಂಥದ್ದು ಬೈಬಲ್ ಹೇಳಿರುವಂತ ಒಂದು ನಿಜ. ಈ ಒಂದು ಜ್ಯೇಷ್ಠರ ವಿಚಾರದಲ್ಲಿ ಇದು ದೇವರ ಆಶೀರ್ವಾದ, ಇದು ದೇವರು ಮನುಷ್ಯನಿಗೆ ಕೊಡುವಂತ ಒಂದು ಗೌರವ. ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದೇವರಿಗೆ ಹುಟ್ಟಿರುವಂತ ಪ್ರತಿ ಒಂದು ಜ್ಯೇಷ್ಠ ಕುಮಾರನು ಕೂಡ ದೇವರಿಂದ ಗೌರವವನ್ನು ಹೊಂದಿಕೊಂಡಂತವರು. ಅಷ್ಟು ಮಾತ್ರ ಅಲ್ದಲೇನೆ, ಇವತ್ತು ದೇವರಿಂದ ಹುಟ್ಟಿರುವಂತ ದೇವರ ಮಗನಾದಂತ ಯೇಸು ಕ್ರಿಸ್ತನು ಕೂಡ ಜ್ಯೇಷ್ಠನೇ. ಆತನು ಈ ಸೃಷ್ಟಿಗೆ ಮೊದಲಿಗನು, ಸೃಷ್ಟಿಗೆ ಮೂಲನು, ಮೊಟ್ಟ ಮೊದಲನಾಗಿ ಜನಿಸಿದಂತವನು. ತಂದೆಗೆ ಮೊದಲನೇ ಮಗ ಯೇಸು ಕ್ರಿಸ್ತನು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈತನು ಏನ್ ಮಾಡಿದಾನೆ ಅಂತಂದ್ರೆ, 1ನೇ ಶತಮಾನದಲ್ಲಿ ಆತನು ಬಂದು ಎಷ್ಟೋ ದೈವ ಕಾರ್ಯಕ್ರಮಗಳನ್ನ ನಡೆಸಿದ್ದಾನೆ.
ಅದಕ್ಕಿಂತ ಹಿಂದೆಯೂ ಕೂಡ ನೋಹನ ಕಾಲದಲ್ಲಿ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ನೋಹನ ವಿಚಾರದಲ್ಲಿ ಇಲ್ಲ ಅಬ್ರಹಾಮನ ವಿಚಾರದಲ್ಲಿ ನೋಡುವಾಗ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೆ. ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಬರುವಾಗ ಆತನು ಶಿಲುಬೆ ಮೇಲೆ ಬಲಿಯಾಗುವಂತ ಕೆಲಸವನ್ನ ಆತನು ನೆರವೇರಿಸ್ತಾನೆ. ಅಂದ್ರೆ ಅಂತ ದೊಡ್ಡ ಕೆಲಸವನ್ನ ಮಾಡ್ತಾನೆ. ಅಂತ ದೊಡ್ಡ ಕೆಲಸವನ್ನ ಮಾಡುವುದಕ್ಕೆ ಯಾಕೆ ಪವಿತ್ರಾತ್ಮನನ್ನ ದೇವರು ಕಳಿಸಿಕೊಟ್ಟಿಲ್ಲ ಅಂತ ಅಂದ್ರೆ, ಅದು ಜ್ಯೇಷ್ಠತ್ವಕ್ಕಿರುವಂತ ಬೆಲೆ. ದೇವರು ಜ್ಯೇಷ್ಠತ್ವಕ್ಕೆ ಕೊಟ್ಟಿರುವಂತ ಒಂದು ಬೆಲೆ, ಅಧಿಕಾರ. ಅದಕ್ಕೋಸ್ಕರವೇ ಫಿಲಿಪಿ 2:9ರಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿ ಇರುವಂತವರೆಲ್ಲರೂ ಕೂಡ ಅಡ್ಡ ಬೀಳ್ತಾರೆ ಎಂಬುದಾಗಿದೆ. ಅಂದ್ರೆ ಇದೆಲ್ಲವೂ ಕೂಡ ಜ್ಯೇಷ್ಠತ್ವಕ್ಕಿರುವಂತ ಒಂದು ಅಧಿಕಾರ. ಆತನು ಜ್ಯೇಷ್ಠತ್ವದ ಪ್ರಕಾರವಾಗಿ ಈ ಕೆಲಸವನ್ನ ನೇಮಕ ಮಾಡ್ತಾನೆ. ಈ ಕೆಲಸವನ್ನ ಹೇಳಿದ್ದಕ್ಕೆ ತಕ್ಕಂತೆನೆ ಯೇಸು ಕ್ರಿಸ್ತನ ಆ ಜ್ಯೇಷ್ಠತ್ವಕ್ಕೆ ಅನುಸಾರವಾಗಿ, ದೇವರು ಹೇಳಿದಂತ ಕೆಲಸಕ್ಕೆ ಅನುಸಾರವಾಗಿ ಆತನು ಕೆಲಸವನ್ನ ಮಾಡಿದನ ಮಾಡಿಲ್ವ ಎಂಬುದಾಗಿ ನೋಡುವಂತದ್ದಾದ್ರೆ, ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ ಕೊಟ್ಟ 4ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನಾನು ನೆರವೇರಿಸಿ ನಿನ್ನನ್ನು ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೀನಿ. ಅಂದ್ರೆ ತಂದೆ, ನೀನ್ ಯಾವ ಕೆಲಸವನ್ನ ಮಾಡ್ಬೇಕೆಂಬುದಾಗಿ ನನಗೆ ಕೆಲಸವನ್ನ ಕೊಟ್ಟಿದ್ಯಲ್ಲ, ಅದನ್ನ ನಾನು ಮಾಡಿ ಮುಗಿಸಿದ್ದೀನಿ ಎಂಬುದಾಗಿ ಹೇಳ್ತಾ ಇದೆ. ಆಲೋಚನೆ ಮಾಡಿ, ಯೇಸು ಕ್ರಿಸ್ತನು ಜ್ಯೇಷ್ಠನಾಗಿರುವಂತ ಕಾರಣ ಇಂಥ ದೊಡ್ಡ ಕೆಲಸವನ್ನು ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಕಳಿಸಿಕೊಡ್ತಾನೆ. ಆತನ ತರುವಾಯ ಯೇಸು ಕ್ರಿಸ್ತನ ವಿಚಾರಗಳಲ್ಲಿ, ಯೇಸು ಕ್ರಿಸ್ತನ ಮಾತುಗಳನ್ನ ತೆಗೆದುಕೊಂಡು ಪವಿತ್ರಾತ್ಮನು ಕೂಡ ಆತನು ಕೆಲಸವನ್ನ ಮಾಡ್ತಾನೆ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯಗಳಲ್ಲಿ ಸ್ಪಷ್ಟವಾದ ಮಾತುಗಳು ಕಾಣುತ್ತೆ. ಆತನು ನಾನು ಹೋಗ್ತೀನಿ, ಸತ್ಯದ ಆತ್ಮನು ಬರ್ತಾನೆ, ಸಹಾಯಕನು ಬರ್ತಾನೆ, ಆತನು ಬಂದು ನನ್ನದ್ರೊಳಗಿಂದ ತೆಗೆದುಕೊಂಡು ನಿಮಗೆ ಹೇಳ್ತಾನೆ, ಎಲ್ಲವನ್ನ ತಿಳಿಸ್ತಾನೆ ಎಂಬುದಾಗಿ ಆಗಿರುವಂತ ಕಾರಣ, ಈ ಒಂದು ಜ್ಯೇಷ್ಠತ್ವಕ್ಕೆ ದೊಡ್ಡ ಬೆಲೆ ಇದೆಯಾ ಅಂತ ಅಂದ್ರೆ, ಬೈಬಲ್ ಅಲ್ಲಿ ದೇವರು ದೊಡ್ಡ ಬೆಲೆಯನ್ನ ಕೊಟ್ಟಿರುವಂತದ್ದು ಸ್ಪಷ್ಟವಾಗಿ ಕಾಣುತ್ತೆ. ಈ ಒಂದು ಇಸ್ರಾಯೇಲರ ವಿಷಯದಲ್ಲಿ ನಾವು ಕೆಲವೊಂದು ಮಾತುಗಳನ್ನ ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ, ದೇವರು ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಕೊಡ್ತಾರೆ. ಧರ್ಮಶಾಸ್ತ್ರದಲ್ಲಿ ಕೆಲವೊಂದು ಆಜ್ಞೆಗಳನ್ನ ಬರೆಸ್ತಾರೆ. ಆ ಆಜ್ಞೆಗಳಲ್ಲಿ ಈ ಒಂದು ಜ್ಯೇಷ್ಠತ್ವದ ವಿಷಯದಲ್ಲೂ ಕೂಡ ದೇವರು ಬರೆಸುತ್ತಾರೆ. ಅದೇನು ಅಂತಂದ್ರೆ, ಪ್ರಥಮ ಫಲವನ್ನ ಕೊಡಬೇಕೆಂಬುದಾಗಿ ಆಗಿರ್ಬೋದು. ಪ್ರಥಮ ಫಲ ಅಂದ್ರೆ ಮೊದಲಿಗೆ ಬೆಳೆದಂತ ಬೆಳೆಗಳಲ್ಲಿ ದೇವರಿಗೆ ಫಲವನ್ನ ಕೊಡುವಂತದ್ದಾಗಿರ್ಬೋದು, ಕಾಣಿಕೆಗಳನ್ನ ಕೊಡುವಂತದ್ದಾಗಿರ್ಬೋದು. ಇವೆಲ್ಲವುಗಳಲ್ಲೂ ಕೂಡ ಅಂದ್ರೆ ದೇವರು ಜ್ಯೇಷ್ಠತ್ವಕ್ಕೆ ಒಂದು ಬೆಲೆಯನ್ನ ಕೊಟ್ಟಿದ್ದಾನ ಅಂತಂದ್ರೆ, ಬೆಲೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಈ ಒಂದು ಜ್ಯೇಷ್ಠತ್ವವನ್ನು ಹೊಂದಿಕೊಂಡಂತವನು ಮಾರ್ಗದರ್ಶಿಯಾಗಿರ್ಬೇಕಂತಂದ್ರೆ, ಕುಟುಂಬದಲ್ಲಿ ಆಗಿರ್ಬೋದು, ಆತನು ಸಮಾಜದಲ್ಲಿ ಆಗಿರ್ಬೋದು, ಜ್ಯೇಷ್ಠತ್ವದ ಸ್ಥಾನದಲ್ಲಿ ಇರುವಂತವನು ಮಾರ್ಗದರ್ಶಿ ಆಗಿರ್ಬೇಕು. ಇಲ್ಲಿ ಏಸಾವನ ವಿಷಯಕ್ಕೆ ಬರುವಂತದ್ದಾದ್ರೆ, ಈತನು ಜ್ಯೇಷ್ಠ ಕುಮಾರನಿತನು. ಜ್ಯೇಷ್ಠ ಕುಮಾರನಾಗಿದ್ರು ಕೂಡ ಈತನು ಮಾರ್ಗದರ್ಶಿಯಾಗಿರ್ಬೇಕಾಗಿತ್ತ ಅಂತ ಅಂದ್ರೆ ಮಾರ್ಗದರ್ಶಿಯಾಗಿರ್ಬೇಕಾಗಿತ್ತು. ಆದ್ರೆ ಜ್ಯೇಷ್ಠತ್ವದ ಹಕ್ಕನ್ನ ಅಗೌರವ ಪಡಿಸಿದ್ದಾನೆ, ಅವಮಾನ ಪಡಿಸಿದ್ದಾನೆ. ಯಾವ ರೀತಿಯಾಗಿ ಆತನು ಅವಮಾನ ಪಡಿಸಿದನೋ ಎಂಬುದಾಗಿ ನಾವು ಕೆಲವೊಂದು ಮಾತುಗಳನ್ನು ನಾವು ನೋಡುವಂತದ್ದಾದ್ರೆ, ಆತನು ಊಟಕ್ಕೋಸ್ಕರ ಜ್ಯೇಷ್ಠತ್ವದ ಹಕ್ಕನ್ನ ಮಾರ್ಕೊಂಡು ಬಿಡ್ತಾನೆ. ಜ್ಯೇಷ್ಠತ್ವದ ಹಕ್ಕನ್ನ ತೊರೆದು ಬಿಡ್ತಾನೆ. ಆತನು ತೊರೆದ ತರುವಾಯ ಆತನು ತನ್ನ ತಂದೆಗೆ ಹೇಳುವಂತ ಮಾತನ್ನು ಒಂದ್ಸರಿ ಆದಿಕಾಂಡ ಗ್ರಂಥ 27ನೇ ಅಧ್ಯಾಯ 38ನೇ ವಚನವನ್ನ ಗಮನಿಸಿ. ಆದಿಕಾಂಡ 27:38. ಏಸಾವನು ಅವನಿಗೆ, ಅಪ್ಪ ತಂದೆಯೇ, ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತೋ? ಅಪ್ಪ ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅಳಲು ಗೋಳಾಡುತ್ತಾ ಅಳತಾ ಇದ್ದಾನೆ. ಅಂದ್ರೆ, ತಂದೆ, ನಿನ್ನಲ್ಲಿ ಇದೊಂದೇ ಆಶೀರ್ವಾದ ಇತ್ತಾ? ಅಂದ್ರೆ ಯಾಕೋಬನ್ ಬರ್ತಾನೆ, ಯಾಕೋಬನ್ ಹೋಗಿ ಮೋಸದಿಂದ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ ಈತನ ಅರ್ಥ ಮಾಡಿಕೊಂಡು, ಈತನ ತಿಳಿದುಕೊಂಡು ಏಸಾವನು ಏನ್ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಇದೊಂದೇ ಆಶೀರ್ವಾದ ಇತ್ತಾ? ಇನ್ನು ಬೇರೆ ಆಶೀರ್ವಾದ ಇಲ್ವಾ? ನನ್ನನ್ನು ಕೂಡ ಆಶೀರ್ವದಿಸು ಅಂತ ಹೇಳ್ಬಿಟ್ಟು ಜ್ಯೇಷ್ಠತ್ವದ ಹಕ್ಕನ್ನ ಕಳೆದುಕೊಂಡು ಆಶೀರ್ವಾದದ ತರುವಾಯ ಆ ಜ್ಯೇಷ್ಠತ್ವದ ಬೆಲೆಯನ್ನ ಅರ್ಥ ಮಾಡಿಕೊಂಡು ಗೋಳಾಡ್ತಾ ಇದ್ದಾನೆ ಈತನು. ಏನಂತ ಗೋಳಾಡ್ತಾ ಇದ್ದಾನೆ? ಮುಂದೆ ಓದಿ. ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಇಸಾಕನು ಅವನಿಗೆ, ಸಾರವುಳ್ಳ ಭೂಮಿಯು, ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು. ನೀನು ಕತ್ತಿಯಿಂದಲೇ ಜೀವನ ಮಾಡುವಿ, ನಿನ್ನ ತಮ್ಮನಿಗೆ ಸೇವಕನಾಗಿರುವೆ. ಅಂದ್ರೆ
ಜ್ಯೇಷ್ಠತ್ವದ ಸ್ಥಾನವನ್ನ ಕಳೆದುಕೊಂಡಂತವನು ಸೇವಕನಾಗಿರ್ಬೇಕಾ? ಆಲೋಚನೆ ಮಾಡಿ. ಜ್ಯೇಷ್ಠತ್ವದ ಸ್ಥಾನದಲ್ಲಿ ಇರುವಂತವನು ರಾಜನಾಗಿ ಬದುಕಬೇಕು. ಆದ್ರೆ ಸೇವಕನ ಸ್ಥಾನದಲ್ಲಿದ್ದಾನೆ. ಯಾಕೆ ಸೇವಕನ ಸ್ಥಾನದಲ್ಲಿದ್ದಾನೆ ಅಂತಂದ್ರೆ, ಜ್ಯೇಷ್ಠತ್ವಕ್ಕಿರುವಂತ ಬೆಲೆಯನ್ನ ಕಳೆದುಕೊಂಡಿದ್ದಾನೆ, ಜ್ಯೇಷ್ಠತ್ವವನ್ನ ಕಳೆದುಕೊಂಡಿದ್ದಾನೆ, ಜ್ಯೇಷ್ಠತ್ವವನ್ನ ಅವಮಾನ ಪಡಿಸಿದ್ದಾನೆ. ಅಂದ್ರೆ ದೇವರು ಬೈಬಲ್ ಜ್ಯೇಷ್ಠತ್ವಕ್ಕೆ ಅಂತ ಪ್ರಾಧಾನ್ಯತೆ ಕೊಟ್ಟಿದ್ದಾರ? ಹೌದು. ಆಗಿರುವಂತ ಕಾರಣ ಈತನಿಗಿಂತ ಒಂದು ಕೇಡೆ ಬಂದಿದೆ. ಮುಂದೆ, ನಿನ್ನ ತಮ್ಮನಿಗೆ ಸೇವಕನಾಗಿರುವೆ, ಆದರೂ ನೀನು ಕೊಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವಿ ಎಂದು ಹೇಳಿದನು. ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಗಮನಿಸಿ, ಅಂದ್ರೆ ಈ ಒಂದು ಆಶೀರ್ವಾದ ಎನ್ನುವಂಥದ್ದು ಜ್ಯೇಷ್ಠ ಮಗನಿಗೆ ಕೊಡಬೇಕು ಎನ್ನುವಂಥದ್ದು ಬೈಬಲ್ ಹೇಳಿರುವಂತ ಒಂದು ಕಾನೂನು. ಈ ಒಂದು ಜ್ಯೇಷ್ಠತ್ವದಲ್ಲಿ ಹುಟ್ಟಿರುವಂತ ಏಸಾವನಿಗೆ ಇಸಾಕನಿಂದ ಆಶೀರ್ವಾದ ಎನ್ನುವಂಥದ್ದು, ದೇವರ ಆಶೀರ್ವಾದ ಎನ್ನುವಂಥದ್ದು ಬರಬೇಕೆ ಹೊರತು ಜ್ಯೇಷ್ಠತ್ವದ ಸ್ಥಾನದಲ್ಲಿ ಇಲ್ಲದೆ ಇರುವಂತವನಿಗೆ ಬರಂಗಿಲ್ಲ. ಆದ್ರೆ ಇಲ್ಲಿ ಏನ್ ನಡೆದಿದೆ ಅಂದ್ರೆ, ಈತನು ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯದಲ್ಲಿ ಏನು ಕೂಡ ಸಿಗಲ್ಲ, ಈತನಿಗೆ ಬೇಟೆ ಸಿಗಲ್ಲ. ಈತನು ಬಹಳವಾದಂತ ರೀತಿಯಲ್ಲಿ ಹಸಿದು ಬಂದಿದ್ದಾನೆ. ಈತನು ನೋಡಿದ್ರೆ ಮನೆಗೆ ಯಾಕೋಬನ ಅಡಿಗೆ ಮಾಡಿದ್ದಾನೆ. ಈತನು ಅಂತ ಒಂದು ಭಯಂಕರವಾದಂತ ಪರಿಸ್ಥಿತಿಯಲ್ಲಿದ್ದಾಗ ಇವನು ಜ್ಯೇಷ್ಠತ್ವಕ್ಕೆ ಇರುವಂತ ಬೆಲೆಯನ್ನ ಆಲೋಚನೆ ಮಾಡ್ತಾ ಇಲ್ಲ. ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ, ಹೊಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ, ಹಸಿವಿನ ಬಗ್ಗೆ ಇವತ್ತನ ಆಲೋಚನೆ ಮಾಡ್ತಾ ಇದ್ದಾನೆ ಹೊರತು ಜ್ಯೇಷ್ಠತ್ವದ ವಿಷಯದಲ್ಲಿ ಆತನು ಆಲೋಚನೆ ಮಾಡ್ತಾನೆ ಇಲ್ಲ. ಆದ್ರೆ ಆಲೋಚನೆ ಮಾಡದೇ ಇದ್ದಂತ ಸಮಯದಲ್ಲಿ ಆತನೇನೋ ಆಶೀರ್ವಾದ ಊಟವನ್ನ ಕೊಡ್ತಾನೆ, ಜ್ಯೇಷ್ಠತ್ವವನ್ನು ತೆಗೆದುಕೊಳ್ತಾನೆ, ಅಂದ್ರೆ ಪ್ರಮಾಣವನ್ನ ಮಾಡಿಸ್ತಾನೆ. ನೀನು ಕೊಟ್ಟಿದ್ದೀನಿ ಎಂಬುದಾಗಿ ಪ್ರಮಾಣ ಎಂಬುದಾಗಿ ಆತನ ಆ ರೀತಿಯಾಗಿ ಇದನ್ನ ಮಾಡ್ತಾನೆ. ಮತ್ತೆ ಹೋಗಿ ಇವನು ಈ ಯಾಕೋಬನು ಇಸಾಕನ ಹತ್ರನ ಆಶೀರ್ವಾದವನ್ನ ಹೊಂದ್ಕೊಂಡ್ಬಿಡ್ತಾನೆ. ಆಶೀರ್ವಾದವನ್ನ ಹೊಂದ್ಕೊಂಡಂತ ಸಮಯದಲ್ಲಿ ಏನಾಗುತ್ತೋ ಒಂದ್ಸರಿ ಆದಿಕಾಂಡ ಗ್ರಂಥ 27:33ನೇ ವಚನವನ್ನು ಗಮನಿಸಿ. ಆದಿಕಾಂಡ 27:33. ಅದಕ್ಕೆ ಇಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತಾ. ಇಲ್ಲಿ ನಮ್ಗೆ ಆಲೋಚನೆ ಮಾಡ್ಬೇಕಾಗಿರುವಂತ ಒಂದು ವಿಚಾರ ಇದೆ. ಅದೇನು ಅಂತಂದ್ರೆ, ಆಶೀರ್ವಾದ ಮಾಡಿದ್ದಾನೆ ಇಸಾಕನು. ಯಾಕಂದ್ರೆ ಆತನು ಮುಪ್ಪಿನ ಮುದುಕನಾಗಿದ್ದಾನೆ, ಕಣ್ಣು ಕಾಣ್ತಾ ಇಲ್ಲ. ಆಗಿರುವಂತ ಸಮಯದಲ್ಲಿ ಆತನು ಏಸಾವನಿಗೆ ಹೇಳಿದ್ದಾನೆ, ನಾನು ಕೊನೆ ಕಾಲ ನನಗೆ ಸಮೀಪವಾಗಿದೆ, ನೀನು ಬೇಟೆಯಾಡಿ ಮಾಂಸವನ್ನ ತೆಗೆದುಕೊಂಡು ಬಂದು ನನಗೆ ನಾನು ಇಷ್ಟಪಡುವಂತ ಅಡಿಗೆಯನ್ನ ಮಾಡು, ನಾನು ಅದನ್ನು ತಿಂದು ನಿನ್ನನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳಿದ್ದೇನೆ. ಆ ರೀತಿಯಾಗಿ ಹೇಳಿದಂತ ಮಾತನ್ನ ರೆಬಕ್ಕಳು ಕೇಳಿದ್ದಾಳೆ. ಆಕೆ ಕೇಳಿ ಏನ್ ಮಾಡಿದಾಳೆ, ಯಾಕೋಬನಿಗೆ ಹೋಗಿ ಬೋಧನೆಯನ್ನ ಮಾಡಿದಾಳೆ. ನೀನು ಇಂಥ ಒಂದು ನಿನಗೆ ಅವಕಾಶ ಇದೆ, ಆಗಿರುವಂತ ಕಾರಣ ನೀನು ನಿನ್ನ ತಂದೆ ಹತ್ರ ಹೋಗಿ ನಾನು ಅಡಿಗೆ ಮಾಡಿ ಕೊಡ್ತೀನಿ, ನಿನ್ನ ತಂದೆಗೆ ಹೋಗಿ ಕೊಟ್ಟು ನಿನ್ನ ಆಶೀರ್ವಾದವನ್ನು ಹೊಂದ್ಕ ಅಂತ. ಅದಕ್ಕೆ ಯಾಕೋಬನ್ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಮೈ ನುಣುಪಾಗಿದೆ, ಅಣ್ಣನ ಮೈ ರೋಮ ಉಳ್ಳಂಥದ್ದು, ಇದು ಯಾವ ರೀತಿಯಾಗಿ ಆಗುತ್ತೆ? ಒಂದ್ ವೇಳೆ ನಾನು ತಂದೆಯ ಮುಂದೆ ಆ ರೀತಿಯಾಗಿ ಹೋಗಿ ಸಿಕ್ಕಾಕೊಂಡ್ರೆ ನಾನು ಆಶೀರ್ವಾದಕ್ಕೆ ಬದಲಾಗಿ ಕೇಡನ್ನು ಹೊಂದ್ಕೊಂಡ್ಬಿಡ್ತೇನೇನೋ ಎಂಬುದಾಗಿ ಹೇಳ್ತೇನೆ. ಅದಕ್ಕೆ ರೆಬಕ್ಕಳು ಏನ್ ಮಾಡ್ತಾಳೆ, ಮೇಕೆಯ ಚರ್ಮವನ್ನು ಒದಿಸಿ ಕಳಿಸ್ತಾಳೆ. ಯಾವ್ದೋ ರೀತಿಯಾಗಿ ಆತನು ಇಸಾಕನಿಗೆ ಅನುಮಾನ ಬಂದರೂ ಕೂಡ ಈತನು ಯಾವುದೋ ಉಪಾಯವನ್ನ ಮಾಡಿ ಆತನ ಆಶೀರ್ವಾದವನ್ನು ಹೊಂದ್ಕೊಂಡು ಬರ್ತಾನೆ. ಆದ್ರೆ ನಂತರ ಇಲ್ಲಿ ಏಸಾವನ ಕಾಡಿನಿಂದ ಬೇಟೆ ಮಾಂಸವನ್ನು ತೆಗೆದುಕೊಂಡು ಆತನ್ನೆಲ್ಲ ರೆಡಿ ಮಾಡಿ ಊಟವನ್ನು ಮಾಡಿಕೊಂಡು ಇಸಾಕನ ಮುಂದೆ ಬರ್ತಾ ಇದ್ದಾನೆ. ತಂದೆ, ನೀನು ಹೇಳಿದಂತ ಮಾಂಸವನ್ನು ತೆಗೆದುಕೊಂಡ್ ಬಂದಿದ್ದೀನಿ, ಬೇಟೆ ಮಾಂಸವನ್ನ ನೀನು ತಿಂದುಬಿಟ್ಟು ನನ್ನನ್ನು ಆಶೀರ್ವದಿಸು ಅಂತಾರೆ. ಹಾಗಂತ ಹೇಳಿದ ಕ್ಷಣದಲ್ಲೇ ಈ ಇಸಾಕನು ಗಡಗಡೆ ನಡುಗ್ತಾ ಇದ್ದಾನೆ. ಆಲೋಚನೆ ಮಾಡಿ, ಈತನ ಏನಕ್ಕೋಸ್ಕರ ಗಡಗಡನೆ ನಡುಗಬೇಕು ಅಂತ ಅಂದ್ರೆ, ಮತ್ತೆ ಓದಿ ಅದನ್ನ. ಅದಕ್ಕೆ ಇಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತಾ, ಯಾರೋ ಬೇರೊಬ್ಬನು ಬೇಟೆ ಮಾಂಸ. ಗಡಗಡನೆ ನಡುಗುತ್ತಾ ಅಂದ್ರೆ ಯಾಕೆ ಈತನು ಗಡಗಡನೆ ನಡುಗ್ಬೇಕು? ಯಾಕೆ ಈತನಿಗೆ ನಡುಕ ಹುಟ್ಟಿದೆ ಅಂತಂದ್ರೆ, ಈ ಒಂದು ಆಶೀರ್ವಾದ ಎನ್ನುವಂಥದ್ದು ಜ್ಯೇಷ್ಠ ಕುಮಾರನಿಗೆ ಹೊರತು ಬೇರೆ ಯಾರಿಗೂ ಕೂಡ ಆಗಂಗಿಲ್ಲ. ಆಶೀರ್ವಾದ ಎನ್ನುವಂಥದ್ದನ್ನ ಜ್ಯೇಷ್ಠ ಕುಮಾರನಿಗೆ ಕೊಡಬೇಕು, ಬೇರೆಯವ್ರಿಗೆ, ಚಿಕ್ಕ ಮಗನಿಗೋ ಇನ್ನೊಬ್ಬನಿಗೋ ಮತ್ತೊಬ್ಬನಿಗೋ ಕೊಡಂಗಿಲ್ಲ. ಆದ್ರೆ
ಈ ಒಂದು ವಿಷಯವನ್ನು ತಿಳಿದಿದ್ದಂತ ಇಸಾಕನು ಬಹಳವಾಗಿ ಭಯ ಪಡ್ತಾ ಇದ್ದಾನೆ. ನಾನು ಯಾರನ್ನ ಆಶೀರ್ವದಿಸ್ಬಿಟ್ಟೆ? ನನ್ನ ಚಿಕ್ಕ ಮಗನನ್ನ ಆಶೀರ್ವದಿಸಿದ್ನ, ಇಲ್ಲ ಬೇರೆ ಯಾರನ್ನ ಆಶೀರ್ವದಿಸಿದ್ನ? ಆದ್ರೆ ನನ್ನ ಜ್ಯೇಷ್ಠ ಮಗನ ಇಲ್ಲೇ ಇದ್ದಾನೆ, ನಾನು ಮಾಡಿರುವಂತದ್ದು ತಪ್ಪು ಅಂತ ಹೇಳಿ ಆತನು ಬಹಳವಾದಂತ ರೀತಿಯಲ್ಲಿ ಭಯಪಟ್ಟು ನಡುಗ್ತಾ ಇದ್ದಾನೆ. ಆಲೋಚನೆ ಮಾಡಿ, ಇಲ್ಲಿ ಈಸಾಕಂದು ಏನಾದ್ರೂ ತಪ್ಪಿದ್ಯಾ ಅಂತಂದ್ರೆ, ಈಸಾಕನು ಕಣ್ಣು ಕಾಣದೇ ಇರುವಂತ ಕಾರಣ ಅದನ್ನ ಮಾಡಿದ್ದಾನೆ, ಅದು ಆ ವಿಚಾರ ಇರ್ಲಿ. ಆದ್ರೆ ಆತನು ಬಹಳವಾಗಿ ನಡುಗ್ತಾ ಇದ್ದಾನೆ. ಏನಕ್ಕೋಸ್ಕರ ಭಯ ಪಡ್ತಾ ಇದ್ದಾನೆ ಅಂತ ಅಂದ್ರೆ, ಏನಾದ್ರೂ ಯಾಕೋಬನ ಮೇಲೆ ಪ್ರೀತಿ ಇಲ್ವಾ? ಯಾಕೋಬನ ಮೇಲೂ ಪ್ರೀತಿ ಇದೆ, ಏಸವನ ಮೇಲೂ ಕೂಡ ಪ್ರೀತಿ ಇದೆ. ಆದ್ರೆ ದೇವರ ಕಾನೂನಿಗೆ ಅನುಸಾರವಾಗಿ ಜ್ಯೇಷ್ಠನಿಗೆ ಆಶೀರ್ವಾದವನ್ನ ಕೊಡ್ಬೇಕು. ಜ್ಯೇಷ್ಠನೇ ಹಕ್ಕುದಾರನು. ಯಾಕಂದ್ರೆ ಜ್ಯೇಷ್ಠನಿಗೆ ದೇವರು ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಆಗಿರುವಂತ ಕಾರಣ ಇದನ್ನು ತಿಳಿದಿದ್ದಂತ ಇಸಾಕನು ಬಹಳವಾಗಿ ಗಡಗಡನೆ ಆತನು ನಡುಗುತ್ತಾ ಆತನು ಮಾತನಾಡುವಂತ ಮಾತುಗಳು ಕಾಣುತ್ತೆ. ಅಂದ್ರೆ ಜ್ಯೇಷ್ಠತ್ವಕ್ಕೆ ಇಂಥ ಬೆಲೆ ಇದೆಯಾ? ಜ್ಯೇಷ್ಠತ್ವಕ್ಕೆ ಇಂಥ ಬೆಲೆ ಇದೆ. ಈ ಒಂದು ನನ್ನನ್ನು ಕೂಡ ನನ್ನನ್ನು ಕೂಡ ಆಶೀರ್ವಾದ ಮಾಡು ಎಂಬುದಾಗಿ ಆತನು ಮತ್ತೆ ಕೇಳ್ತಾ ಇದ್ದಾನೆ. ತಂದೆ, ನಿನ್ನ ಹತ್ರ ಒಂದೇ ಆಶೀರ್ವಾದ ಇದೆಯಾ? ನನ್ನನ್ನು ಕೂಡ ಆಶೀರ್ವಾದ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈತನಲ್ಲಿ ಎಂತ ಜ್ಞಾನ ಇದೆಯೋ ಒಂದ್ಸರಿ ಆಲೋಚನೆ ಮಾಡಿ. ಆ ಮಾತನ್ನು ಓದಿ ಒಂದ್ಸರಿ, ಆದಿಕಾಂಡ 25:38 ವಚನವನ್ನ. ತಂದೆಯೇ, ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತು. ಅಪ್ಪ, ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾಳೆ. ಅಂದ್ರೆ ಏಸಾವನಿಗೆ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂತಂದ್ರೆ, ನಿನ್ನಲ್ಲಿ ಒಂದೇ ಆಶೀರ್ವಾದ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದೇನೆ ಅಂದ್ರೆ ಏನ್ ಅರ್ಥ? ಅಂದ್ರೆ ಜ್ಯೇಷ್ಠತ್ವಕ್ಕೆ ಕೊಡುವಂತ ಆಶೀರ್ವಾದವು ಒಂದೇ ಇರುತ್ತೆ. ಆಶೀರ್ವಾದ ಎನ್ನುವಂಥದ್ದು ಜ್ಯೇಷ್ಠತ್ವಕ್ಕೆ ಮಾತ್ರವೇ ಆಗ್ಬೇಕು. ಆಗಿರುವಂತ ಕಾರಣ ಜ್ಯೇಷ್ಠನಿಗೆ ಆಗ್ಬೇಕಾಗಿರುವಂತ ಆಶೀರ್ವಾದವನ್ನ ಯಾಕೋಬನು ತೆಗೆದುಕೊಂಡಿದ್ದಾನೆ ಅಂದ್ರೆ, ಇನ್ನೊಂದು ಆಶೀರ್ವಾದ ಇರುತ್ತಾ? ಇನ್ನೊಂದು ಆಶೀರ್ವಾದ ಇರೋದಕ್ಕೆ ಸಾಧ್ಯ ಇಲ್ಲ. ಜ್ಯೇಷ್ಠತ್ವಕ್ಕೆ ಆಶೀರ್ವಾದ ಬರಬೇಕು. ಆಶೀರ್ವಾದ ಎನ್ನುವಂಥದ್ದು ಒಂದೇ ಇರುತ್ತೆ, ಅದು ಜ್ಯೇಷ್ಠತ್ವಕ್ಕೆ ಸಲ್ಲುವಂಥದ್ದು. ಇನ್ನೊಂದು ಆಶೀರ್ವಾದವನ್ನು ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಈತನಿಗೆ ಜ್ಯೇಷ್ಠತ್ವದ ಬೆಲೆ ಗೊತ್ತಿಲ್ಲ, ಜ್ಯೇಷ್ಠತ್ವದ ಅರಿವು ಇವನಿಗಿಲ್ಲ. ದೇವರು ಜ್ಯೇಷ್ಠತ್ವದ ವಿಷಯದಲ್ಲಿ ಏನು ಮಾತನಾಡಿದರೋ ದೇವರ ಜ್ಞಾನವು ಅರಿಯದಂತವನು ಏಸಾವನು. ಅಂದ್ರೆ ಜ್ಯೇಷ್ಠತ್ವದ ಬೆಲೆಯನ್ನು ತಿಳಿದುಕೊಳ್ಳದೆ ಇರುವಂತವನು ಈತನು ಅಂತೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಏಸಾವನಿಗೆ ಭುಜಬಲ ಇದೆಯೇ ಹೊರತು ಬುದ್ಧಿ ಬಲ ಎನ್ನುವಂಥದ್ದಿಲ್ಲ. ಈತನು ಅಜ್ಞಾನಿಯ ರೀತಿಯಲ್ಲಿ ಇಸಾಕನ ಮುಂದೆ ಮಾತನಾಡುವಂಥದ್ದು ಕಾಣುತ್ತೆ. ಅಜ್ಞಾನಿಯ ರೀತಿಯಲ್ಲಿ ಯಾಕೋಬನ ಮುಂದೆ, ತನ್ನ ತಮ್ಮನ ಮುಂದೆ ನಡ್ಕೊಂಡಿರುವಂತ ಮನಸ್ಸು ಗೊತ್ತಾಗುತ್ತೆ. ಆಲೋಚನೆ ಮಾಡಿ, ತನ್ನ ತಮ್ಮನನ್ನ ಊಟವನ್ನ ಕೇಳಿದಂತ ಸಮಯದಲ್ಲಿ ಆತನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು? ಈತನಿಗೆ ಅಧಿಕಾರ ಇಲ್ವಾ? ಊಟವನ್ನು ಕೊಡು ಎಂಬುದಾಗಿ ಕೇಳಿ ಇಸ್ಕೊಳ್ಳುವಂತ ಅಧಿಕಾರ ಈತನಿಗಿಲ್ವಾ? ಈತನ ಜ್ಯೇಷ್ಠನಲ್ವಾ? ಅಂತ ಜ್ಯೇಷ್ಠತ್ವವನ್ನು ಮರೆತು ಭಿಕ್ಷುಕನ ರೀತಿಯಲ್ಲಿ ಬೇಡಿ ಆತನಿಗೆ ಜ್ಯೇಷ್ಠತ್ವವನ್ನು ಮಾರ್ಕೊಂಡಿದ್ದಾನೆ. ಕೊನೆಯದಾಗಿ ಆಶೀರ್ವಾದವನ್ನ ಕಳ್ಕೊಂಡಿದ್ದಾನೆ. ಜ್ಯೇಷ್ಠತ್ವದ ಹಕ್ಕನ್ನ ಕಳ್ಕೊಂಡು ಯಾಕೋಬನಿಂದ ಇಸಾಕನಿಂದ ಬರ್ಬೇಕಾಗಿರುವಂತ ಆಶೀರ್ವಾದವನ್ನು ಕೂಡ ಕಳ್ಕೊಂಡಿದ್ದಾನೆ. ಈಗೇನ್ ಮಾತಾಡ್ತಾನೆ? ಬಾಯಿ ಮುಚ್ಕೊಂಡಿರ್ಬೇಕೆ ಹೊರತು ಏನು ಮಾತಾಡೋದಕ್ಕೆ ಅವನಿಗೆ ಅವಕಾಶ ಎನ್ನುವಂಥದ್ದು ಇಲ್ಲ. ಇಲ್ಲಿ ಈ ಏಸಾವನು ಯಾಕೋಬನು ಮೋಸಗಾರ ಅಂತ ಹೇಳಿ ಆತನಿಗೆ ಹೆಸರು ಎನ್ನುವಂಥದ್ದು ಏನಿತ್ತೋ ಅವಾಗ ಈತನ ಎಚ್ಚರಿಕೆ ಪಡ್ಬೇಕಾಗಿತ್ತು. ಈತನಿಗೆ ಯಾಕೋಬ ಎನ್ನುವಂತ ಹೆಸರಿದೆ, ಅದರ ಅರ್ಥ ಮೋಸಗಾರ ಆಗಿರುವಂತ ಕಾರಣ ಇವನ ಹತ್ರ ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳಿ ಈತನು ಹುಷಾರಾಗಿರ್ಬೇಕಾಗಿತ್ತು. ಆದ್ರೆ ಹುಷಾರಾಗಿಲ್ಲ. ಯಾವಾಗ ಇವನ ಎಚ್ಚರಿಕೆಯನ್ನ ತಪ್ಪದ್ನೋ, ಯಾವಾಗ ಇವನು ಬುದ್ಧಿಹೀನನಂತೆ ನಡ್ಕೊಂಡ್ನೋ, ಅವಾಗ ಯಾಕೋಬನ ಏನ್ ಆಲೋಚನೆ ಮಾಡಿದಾನೆ? ಇಂಥ ಬುದ್ಧಿಹೀನನಿಗೆ ಯಾವುದೇ ಕಾರಣಕ್ಕೂ ಕೂಡ ಆಶೀರ್ವಾದ ಎನ್ನುವಂಥದ್ದು ಸಿಗಬಾರ್ದು ಎಂಬುದಾಗಿ ಆಲೋಚನೆ ಮಾಡಿದ. ಯಾವುದೇ ಕಾರಣಕ್ಕೂ ಕೂಡ ಆಶೀರ್ವಾದ ಎನ್ನುವಂಥದ್ದು ಸಿಗಬಾರ್ದು ಇಂಥ ಬುದ್ಧಿಹೀನನಿಗೆ ಎಂಬುದಾಗಿ ಆತನ ಆಲೋಚನೆ ಮಾಡಿದ್ದಾನೆ. ಆ ರೀತಿಯಾಗಿ ಉಪಾಯದಿಂದ ಹೋಗಿ ಈತನ ಆಶೀರ್ವಾದವನ್ನು ಹೊಂದಿಕೊಂಡಿದ್ದ. ಆತನ ಆ ರೀತಿಯಾಗಿ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಕ್ಕೋಸ್ಕರವೇ ಅಬ್ರಹಾಮನ ವಂಶದ ಒಂದು ಗೌರವ ಉಳಿಯಿದೆ. ಆಲೋಚನೆ ಮಾಡಿ, ಅಬ್ರಹಾಮನ ಒಂದು ವಂಶದ ಒಂದು ಗೌರವ ಎನ್ನುವಂಥದ್ದು ಉಳ್ಕೊಂತ. ಅವಾಗ ಏನೋ ಇಲ್ಲಿ ಯಾಕೋಬನು ಏಸಾವನ ಹಿಂದೆ ಹಿಂದೆ ಹೋಗಿ ಮೋಸದ ಮಾತುಗಳನ್ನಾಡಿ, ಮಾಯದ ಮಾತುಗಳನ್ನ ಮಾತಾಡಿ ಆತನ ಮನವೊಲಿಸಿ ಏನೋ ಮೋಸದಿಂದ ಒಂದ್ ವೇಳೆ ಆತನಿಂದ ಜ್ಯೇಷ್ಠತ್ವವನ್ನ ಕಿತ್ಕೊಂಡಿದ್ದಾನ? ಇಲ್ಲ, ನೇರವಾಗಿ ಬಂದು ಊಟವನ್ನ ಕೇಳಿದಾನೆ.
ಊಟವನ್ನ ಕೇಳಿದ, ನಿನಗೆ ಊಟ ಬೇಕಂದ್ರೆ ಜ್ಯೇಷ್ಠತ್ವವನ್ನು ಕೊಡು ಎಂಬುದಾಗಿ ಹೇಳಿದ್ದಾನೆ. ಆತನು ಕೊಟ್ಟಿದ್ದಾನೆ, ಊಟವನ್ನು ತಿಂದು ಹೋಗಿದೆ. ಅಂದ್ರೆ ಇಂಥದ್ದಾಗಿದೆ ಹೊರತು ಯಾಕೋಬನೇನೋ ಮೋಸದಿಂದ ಹೋಗಿ ಆತನು ಲೆಕ್ಕವನ್ನ ಕ್ಷಮಿಸಿ, ಯಾಕೋಬನು ಮೋಸದಿಂದ ಹೋಗಿ ಏನೋ ವಂಚಿಸಲಿಲ್ಲ. ಆಗಿರುವಂತ ಕಾರಣ ಈ ಒಂದು ಜ್ಯೇಷ್ಠತ್ವದ ಬೆಲೆಯನ್ನ ಯಾಕೋಬನ ಅರ್ಥ ಮಾಡಿಕೊಂಡಿದ್ದಾನೆ, ಜ್ಯೇಷ್ಠತ್ವದ ಬೆಲೆಯನ್ನ ಏಸಾವನ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಜ್ಯೇಷ್ಠತ್ವಕ್ಕೆ ಇಂಥ ಬೆಲೆ ಇದೆಯಾ? ಜ್ಯೇಷ್ಠತ್ವಕ್ಕೆ ಅಂತ ಬೆಲೆ ಇದೆ. ಜ್ಯೇಷ್ಠತ್ವಕ್ಕೆ ಅಂತ ಬೆಲೆ ಇರುವಂತ ಕಾರಣವೇ ದೇವರು ಯೇಸು ಕ್ರಿಸ್ತನನ್ನು ಭೂಮಿ ಮೇಲೆ ಕಳಿಸಿಕೊಟ್ಟ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಅಂದ್ರೆ ಜ್ಯೇಷ್ಠತ್ವಕ್ಕೆ ದೇವರು ಬೆಲೆಯನ್ನ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಏಷಾಮನು ದೇವರ ವರ ಎನ್ನುವಂಥದನ್ನ ಮರ್ತೋಗಿದ್ದಾನೆ, ಜ್ಯೇಷ್ಠತ್ವಕ್ಕೆ ಇರುವಂತ ಬೆಲೆಯನ್ನ ಮರ್ತೋಗಿದ್ದಾನೆ. ಮತ್ತೆ ಜ್ಯೇಷ್ಠತ್ವಕ್ಕೆ ಕೊಡಬೇಕಾಗಿರುವಂತ ಗೌರವವನ್ನು ಕೂಡ ಮರ್ತೋಗಿ ಇದನ್ನು ಒಂದು ತುತ್ತು ಊಟಕ್ಕೋಸ್ಕರ ಎಲ್ಲವನ್ನ ಹಾಳು ಮಾಡ್ಕೊಂಡಿದ್ದಾನೆ. ಇಲ್ಲಿ ರೆಬೆಕ್ಕಳ ಪಾತ್ರವೂ ಕೂಡ ಇದೆ. ರೆಬೆಕ್ಕಳು ಹೋಗಿ ಯಾಕೋಬನಿಗೆ ನೀನು ಹೋಗಿ ಆಶೀರ್ವಾದವನ್ನು ಹೊಂದ್ಕೊ ಅಂತ ಹೇಳಿ ಯಾಕೋಬನಿಗೆ ಹೇಳ್ತಾ ಇದ್ದಾಳೆ ಅಂದ್ರೆ, ಯಾಕೋಬನ ಮೇಲೆ ಪ್ರೀತಿ, ಏಸಾವನ ಮೇಲೆ ದ್ವೇಷ ಎನ್ನುವಂಥದ್ದು ಏನಾದ್ರು ಇದೆಯಾ? ಏಸಾವನ್ನ ದ್ವೇಷ ಮಾಡಿ ಯಾಕೋಬನನ್ನ ಏನಾದ್ರು ಪ್ರೀತಿ ಮಾಡುವಂತ ಕಾರ್ಯ ಏನಾದ್ರು ಇದೆಯಾ ಅಂತ ಹೇಳಿ ನಾವು ಕೆಲವೊಂದು ಮಾತುಗಳನ್ನ ನಾವು ಒಂದ್ಸರಿ ನೋಡ್ಕೊಂಡು ಹೋಗುವಂತದ್ದಾದ್ರೆ ಅದು ಹೋಗುವಂತ ವಿಷಯವೇ ಬೇರೆ. ಅಂದ್ರೆ ಆ ಒಂದು ವಿಷಯಗಳು ಬೇರೆ ಕಡೆಗೆ ತಿರುಗಿಕೊಳ್ಳುತ್ತದೆ. ಅದೇನೆಂಬುದಾಗಿ ನೋಡುವಂತದ್ದಾದ್ರೆ ಆದಿಕಾಂಡ 25ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿ. ಆದಿಕಾಂಡ 25, 20ನೇ ವಚನ. ಇಸಾಕನು 40 ವರ್ಷದವನಾದಾಗ ಅರಾಮ್ಯನಾದ ಬೆತುವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬೆಕ್ಕಳನ್ನು ಪದ್ದನ್ ಅರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸರಾದಳು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡು ನೂಕಿಕೊಂಡಾಗ ಆಕೆಯು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು, ಅಂದ್ರೆ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಡುವುದಕ್ಕೆ ಈಕೆ ಸಿದ್ಧಳಾಗಿದ್ದಾಳೆ. ಆದ್ರೆ ತಾಯಿಯ ಗರ್ಭದಲ್ಲೇ ರಣರಂಗದ ರೀತಿಯಲ್ಲಿ ಆಗೋಗಿದೆ. ಆಲೋಚನೆ ಮಾಡಿ, ರಣರಂಗದ ರೀತಿಯಲ್ಲಿ ತಾಯಿಯ ಗರ್ಭದಲ್ಲೇ ಈ ಮಕ್ಕಳುಗಳು ಈ ರೀತಿಯಾಗಿ ಆಡ್ತಾ ಇದ್ದಾವೆ. ಅದಕ್ಕೋಸ್ಕರ ಆ ಮಕ್ಕಳುಗಳು ತಾಯಿಯ ಗರ್ಭದಲ್ಲಿ, ರೆಬೆಕ್ಕಳ ಗರ್ಭದಲ್ಲಿ ಮಕ್ಕಳುಗಳು ಆ ರೀತಿಯಾಗಿ ಆಡಿದಕ್ಕೋಸ್ಕರ ಆ ರೆಬೆಕ್ಕಳಿಗೆ ಆ ನೋವನ್ನು ತಡೆದುಕೊಳ್ಳಕ್ ಆಗದಲ್ಲೇನೆ ಈ ಗರ್ಭಫಲವನ್ನು ಕೊಟ್ಟಂತ ದೇವರ ಬಳಿಯಲ್ಲಿ ನಾನು ವಿಚಾರಿಸ್ತೀನಿ ಎಂಬುದಾಗಿ ದೇವರ ಬಳಿಗೆ ಆಕೆ ಹೋಗ್ತಾಳೆ. ಮುಂದೆ ದೇವರು ಮತ್ತೆ ಆಕೆಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳು ಅವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಹಿರಿಯದು ಅಂದ್ರೆ ಜ್ಯೇಷ್ಠತ್ವದ ಸ್ಥಾನದಲ್ಲಿ ಇರುವಂತದ್ದು ಕಿರಿಯದಕ್ಕೆ ಅಂದ್ರೆ ಚಿಕ್ಕವನಿಗೆ ಸೇವೆಯನ್ನ ಮಾಡುತ್ತೆ. ಅಂದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತ ಸಂಗತಿ ಏನು ಅಂತ ಅಂದ್ರೆ, ದೇವರೇನೋ ಏಸಾವನ್ನ ಹೆಚ್ಚಾಗಿ ಕೀಳಾಗಿ ಕಂಡಿದ್ದಾನೆ ಎನ್ನುವಂಥದ್ದಲ್ಲ. ಮುಂದೆ ಏನು ನಡೆಯುತ್ತೋ ಎನ್ನುವಂಥದ್ದನ್ನ ದೇವರು ನೋಡಿದೆ. ಮುಂದೆ ಏನ್ ನಡೆಯುತ್ತೋ, ಇವ್ರು ಬೆಳೆದು ದೊಡ್ಡರಾದ್ಮೇಲೆ ಏಸಾವನ್ ಯಾವ ರೀತಿಯಾಗಿ ನಡ್ಕೊಂತಾನೋ, ಯಾಕೋಬನ್ ಯಾವ ರೀತಿಯಾಗಿ ನಡ್ಕೊಂತಾನೋ ಅದನ್ನ ನೋಡಿದಾನೆ ದೇವರು. ಅದನ್ನ ನೋಡಿ ಇಲ್ಲಿ ಈ ರೆಬೆಕ್ಕಳಿಗೆ, ದೇವ್ರನ್ನ ಕೇಳಕ್ ಹೋಗಿರುವಂತ ರೆಬೆಕ್ಕಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಓದೋದನ್ನ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು. ಈ ಕಿರಿಯದಕ್ಕೆ ಸೇವೆ ಮಾಡೋದು ಅಂದ್ರೆ ಜ್ಯೇಷ್ಠತ್ವವನ್ನ ಕಾಪಾಡುವಂತ ಒಂದು ಶಕ್ತಿ ಈ ಕಿರಿಯದಕ್ಕೆ ಇದೆ ಹೊರತು ಹಿರಿಯದಕ್ಕೆ ಇಲ್ಲ ಅಂತ. ಅಂದ್ರೆ ಏಸಾವನ್ ಮೊದಲು ಹುಟ್ಟಿದ್ರು ಕೂಡ ಅವನಿಗೆ ಜ್ಯೇಷ್ಠತ್ವದ ಅಧಿಕಾರವನ್ನ ಕಾಪಾಡುವಂತ, ಜ್ಯೇಷ್ಠತ್ವದ ಬೆಲೆಯನ್ನ ಕಾಪಾಡುವಂತ ಬುದ್ಧಿ ಆತನಿಗಿಲ್ಲ. ಆದ್ರೆ ಯಾಕೋಬನಿಗೆ ಇದೆ ಅಂತ ಹೇಳಿ ದೇವ್ರು ಇಲ್ಲಿ ಹೇಳ್ತಾ ಇದ್ರೆ ಮೊದಲೇನೇನೆ. ಮುಂದೆ. ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು. ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದಾಗಿಯೂ ಇದ್ದು ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು. ಎರಡನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡ್ಕೊಂಡು ಹುಟ್ಟಿದ್ರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು.
ಇಲ್ಲಿ ಗಮನಿಸಿ, ದೇವ್ರು ಹೇಳಿದಂತ ರೀತಿಯಲ್ಲಿ ಒಂದು ರೀತಿಯಾಗಿ ಸೂಚನೆ ಕೊಡುವಂತ ರೀತಿಯಲ್ಲಿ ಜನನವಾಗ್ತಾ ಇದೆ. ಯಾಕೋಬನು ಯಾವಾಗ ಈ ಏಸಾವನ ವಿಷಯದಲ್ಲಿ ಆತನ ಅರ್ಥ ಮಾಡಿಕೊಂಡು ಇಂಥವನಿಗೆ ಜ್ಯೇಷ್ಠತ್ವ ಹೋಗ್ಬಾರ್ದು ಎಂಬುದಾಗಿ ಆತನ ಪರಲೋಕದಲ್ಲಿರುವಂತ ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರವೇ ಆತನ ಈ ಕೆಲಸವನ್ನ ಮಾಡ್ತಾನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಇದೆ. ಅದೇನು ಅಂತ ಅಂದ್ರೆ, ಈ ಏಸಾವನು ಯಾಕೋಬನ ಹತ್ರ ಹೋಗಿ ಊಟವನ್ನ ಕೇಳಿ ಆತನಿಗೆ ಜ್ಯೇಷ್ಠತ್ವವನ್ನ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು. ಆದ್ರೆ ಒಂದ್ ವೇಳೆ ಯಾಕೋಬನ ಹತ್ರ ಹೋಗ್ದಲೇನೆ ಬಹಳವಾದಂತ ರೀತಿಯಲ್ಲಿ ಹಸಿದಿದ್ದಂತ ಕಾರಣ ಬೇರೆ ಯಾರ್ದೋ ಬಳಿಗೆ ಹೋಗಿ ಆತನ ಊಟವನ್ನ ಕೇಳಿ ಅವರು ಒಂದ್ ವೇಳೆ ನಿನ್ನ ಹಕ್ಕನ್ನ ಕೊಟ್ಬಿಡು, ನಿನ್ನ ಜ್ಯೇಷ್ಠತ್ವದ ಹಕ್ಕನ್ನ ಕೊಡು ಎಂಬುದಾಗಿ ಹೇಳಿ ಅವನಿಗಾದ್ರೂ ಕೊಟ್ಟೆ ಕೊಡ್ತಿದ್ದ ಅಲ್ವಾ? ಕೊಟ್ಟೆ ಕೊಡ್ತಿದ್ದ. ಯಾಕೆಂದ್ರೆ ಭಯಂಕರ ರೀತಿಯಲ್ಲಿ ಹಸಿದ್ಬಿಟ್ಟಿದ್ದಾನೆ ತಾನು. ನಮಗೂ ಕೂಡ ಬಹಳವಾದಂತ ಹೊಟ್ಟೆ ಹಸಿವಾದ್ರೆ ಭಯಂಕರ ರೀತಿಯಲ್ಲಿ ಸಿಟ್ಟು ಬಂದ್ಬಿಡುತ್ತೆ. ಇದು ಮನುಷ್ಯನಿಗೆ ಇರುವಂತ ಸಹಜ ಗುಣಗಳು. ಆ ರೀತಿಯಾಗಿ ಆ ಹೊಟ್ಟೆ ಹಸಿವನ್ನ ತಡೆದುಕೊಳ್ಳುವುದಕ್ಕೆ ಆಗದೇ ಇರುವಂತ ಆ ಒಂದು ಏಸಾವನು ಯಾರ ಬಳಿಯಲ್ಲಿ ಹೋಗಿದ್ರು ಕೂಡ ಆತನ ಜ್ಯೇಷ್ಠದ ಹಕ್ಕನ್ನ ಮಾರ್ಕೊಂಡು ಬಿಡ್ತಾ ಇದ್ದ. ಆಗಿರುವಂತ ಕಾರಣ ಇಲ್ಲಿ ಯಾಕೋಬನೇ ಏನ್ ಮಾಡಿದಾನೆ, ಆ ಹಕ್ಕನ್ನ ತೆಗೆದುಕೊಂಡಿದ್ದಾನೆ, ವಂಶದ ಒಂದು ಗೌರವವನ್ನು ಉಳಿಸಿದ್ದಾನೆ. ಯಾಕಂದ್ರೆ ಅಂತ ಆ ತಿಳುವಳಿಕೆ ಇಲ್ಲದಂತವನ ಏಸಾವನು ಅಂದ್ರೆ ಹೌದು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಊಟಕ್ಕೋಸ್ಕರ ದೇವರ ಆಶೀರ್ವಾದವನ್ನ ಕಳ್ಕೊಳ್ತಾನ. ಇವತ್ತು ನಾವೊಂದು ತುತ್ತು ಊಟಕ್ಕೋಸ್ಕರ ಪರಲೋಕವನ್ನ ಕಳ್ಕೊಳ್ತೀವ. 1ನೇ ಶತಮಾನದಲ್ಲಿ ಭಕ್ತರಿದ್ದಾರೆ, ಅವ್ರ ಈ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ದೇವ್ರನ್ನ ದೂಷಣೆ ಮಾಡಿ ನರಕಕ್ಕೆ ಹೋಗಿದಾರ? ಇಲ್ಲ. ಕೆಲವೊಂದು ಭಕ್ತರಿದ್ದಾರೆ, ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯದಲ್ಲಿ 32ನೇ ವಚನಗಳಿಂದ ನೋಡ್ಕೊಂಡು ಹೋಗುವಂತಂದ್ರೆ ಭಯಂಕರ ರೀತಿಯಲ್ಲಿ ಸಂಹರಿಸಲ್ಪಟ್ಟವರು. ಅವ್ರೇನಾದ್ರೂ ಈ ಪ್ರಾಣದ ಮೇಲೆ ಆಸೆ ಇಟ್ಟು ದೇವ್ರನ್ನ ಬಿಟ್ಟು ದೂರವಾಗಿದ್ರೆ, ಇಲ್ಲ ದೇವ್ರನ್ನ ದೂಷಣೆ ಮಾಡಿದ್ರೆ ನರಕಕ್ಕೆ ಹೋಗ್ತಾ ಇದ್ರು. ಆದ್ರೆ ಅವ್ರ ಅಂಥದ್ದನ್ನ ಮಾಡಿಲ್ಲ. ಯಾಕೆ ಅಂತಂದ್ರೆ ಅವರ ಬದುಕಿನ ಬೆಲೆ ಏನೋ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಮುಂದಿನ ಜೀವಿತ ಏನೋ ಅನ್ನೋದನ್ನ ತಿಳಿದುಕೊಂಡಿದ್ದಾರೆ. ಆಗಿರುವಂತ ಕಾರಣ ಇಲ್ಲಿ ಏಸಾವನು ಜ್ಯೇಷ್ಠತ್ವದ ಬೆಲೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ನಾವು ಉದಾಹರಣೆಗೆ ಒಂದು ಮಾತನ್ನು ನೋಡುವಂತದ್ದಾದ್ರೆ, ಒಬ್ಬ ಕಳ್ಳನ ಹೋಗಿ ಕಳ್ಳತನ ಮಾಡ್ತಾನೆ ಅಂತ ಹೇಳಿ. ಕಳ್ಳತನ ಮಾಡುವಂತದ್ದು ಏನಕ್ಕೋಸ್ಕರ? ಹೊಟ್ಟೆಗೆ ಊಟ ಇಲ್ಲದಕ್ಕೋಸ್ಕರ. ಹೊಟ್ಟೆಗೆ ಊಟ ಬೇಕು ಅಂತ. ಒಂದ್ ವೇಳೆ ಆತನ ದೊರಕಿದ್ರೆ, ಆ ಕಳ್ಳತನ ಮಾಡುವಂತ ಸಮಯದಲ್ಲಿ ಆತನ ಸಿಕ್ಕಿದ್ರೆ ಏನಕ್ಕೋಸ್ಕರ ಕಳ್ಳತನ ಮಾಡಿದ್ರೆ ಅಂತ ಆತನ ಏನ್ ಹೇಳ್ಬೇಕು? ಹೊಟ್ಟೆಗೆ ಇಟ್ಟು ಬೇಕಾಗಿರುವಂತ ಕಾರಣವೇ? ದುಡ್ಡನ್ನ ಸಂಪಾದನೆ ಮಾಡಬೇಕಾಗಿರುವಂತ ಕಾರಣವೇ? ನಾನು ಕಳ್ಳತನವನ್ನು ಮಾಡಿದೀನಿ ಎಂಬುದಾಗಿ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಮನುಷ್ಯನಿವತ್ತು ಏನೇ ಕಳ್ಳತನ ಮಾಡ್ತಾನೆ, ಏನೇ ಸುಳ್ಳುತನ ಮಾಡ್ತಾನೆ, ಏನೇ ಮಾಡ್ತಾನೆ ಅಂದ್ರೂ ಕೂಡ ಅವನು ಹೊಟ್ಟೆ ಬಟ್ಟೆಗೋಸ್ಕರವೇ ಅಲ್ವಾ? ಅದನ್ನ ಸಂಪಾದನೆ ಮಾಡ್ಬೇಕು, ಇದನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದನ್ನ ಎಲ್ಲ ಸಂಪಾದನೆ ಮಾಡೋದು ಹೊಟ್ಟೆ ಬಟ್ಟೆಗೋಸ್ಕರವೇ ಅಲ್ವಾ? ಏನೇ ಸಂಪಾದನೆ ಮಾಡಿದ್ರು ಕೂಡ ಹೊಟ್ಟೆ ಬಟ್ಟೆಗೆ ಬೇಕೇ ಬೇಕಾ? ಬೇಕೇ ಬೇಕು. ಮನುಷ್ಯನ ಒಂದು ಕೋಟಿ ವಿದ್ಯೆಗಳು ಕೂಡ ಕೂಳಿಗೋಸ್ಕರ ಅಷ್ಟೇ ಅನ್ನುವಂತ ರೀತಿಯಲ್ಲಿ ಇಲ್ಲಿ ಏಸಾವನು ಎನ್ನುವಂತವನು ಆತನು ತನ್ನ ಹೊಟ್ಟೆಗೋಸ್ಕರ ಜ್ಯೇಷ್ಠತ್ವವನ್ನು ಕಳೆದುಕೊಂಡಿದೆ. ಜ್ಯೇಷ್ಠತ್ವ ಎನ್ನುವಂಥದ್ದು ಅಂತ ಬೆಲೆಯುಳ್ಳಂಥದ್ದು. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ಅದು ದೇವರಿಂದ ಬಂದಿರುವಂತ ವರ. ಕುಟುಂಬದ ಒಂದು ಗೌರವವನ್ನು ಕಾಪಾಡುವಂತವನು ಒಬ್ಬ ಅಧಿಕಾರಿ ಇದ್ದಂತ ರೀತಿಯಲ್ಲಿ ಆಗಿರುವಂತ ಕಾರಣ ಜ್ಯೇಷ್ಠತ್ವದ ಬೆಲೆಯನ್ನ ಕಳೆದುಕೊಂಡ್ಬಿಟ್ಟಿದ್ದಾನ ಆತನು. ಅದನ್ನ ಮಾಡಬಾರ್ದಾಗಿತ್ತು. ಇಲ್ಲಿ ಆ ಒಂದು ಯಾಕೋಬನಿಗೆ ಈ ರೆಬೆಕ್ಕಾ ಆ ರೀತಿಯಾಗಿ ಯಾಕೋಬನಿಗೆ ಸಪೋರ್ಟ್ ಮಾಡೋದಕ್ಕೆ ಕಾರಣ ಏನು? ಆತನನ್ನ ಏನಾದ್ರೂ ಏಸಾವನನ್ನ ಏನಾದ್ರು ದ್ವೇಷ ಮಾಡಿ ಯಾಕೋಬನನ್ನ ಏನಾದ್ರು ಪ್ರೀತಿ ಮಾಡುವಂತ ಕಾರ್ಯ ಇತ್ತ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗೋಗುತ್ತೆ. ಯಾಕೆ ತಪ್ಪಾಗೋಗುತ್ತೆ ಅಂತ ಅಂದ್ರೆ, ತಂದೆ ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಾಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ಗಮನಿಸಿ, ಕೊಲ್ಲುವೆನು ಅಂದುಕೊಂಡನು ಅಂದ್ರೆ ಯಾವಾಗ ಏಸಾವನಿಗೆ ಯಾಕೋಬನು ನನ್ನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿದ್ದಾನೆ, ನನಗಾಗಬೇಕಾದಂತ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗಿದ್ದಾನೆ ಎನ್ನುವಂಥದ್ದು ಗೊತ್ತಾಯ್ತೋ
ಅವಾಗ ಇವ್ನು ಏನ್ ಹೇಳ್ತಾ ಇದ್ದಾನೆ, ಒಂದು ಸಮಯದಲ್ಲಿ ಆತನನ್ನ ಕೊಂದಾಕ್ತೀನಿ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಕಿರಿಮಗನಾದ ಏಸಾವನು ಹೇಳಿದ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ, ರೆಬೆಕ್ಕಳಿಗೆ ಈ ವಿಷಯ ಗೊತ್ತಾದಾಗ, ಅಂದ್ರೆ ಆಕೆಯು ಯಾಕೋಬನನ್ನ ಕೊಲ್ತೀನಿ ಎಂಬುದಾಗಿ ಏಸಾವನು ಮಾತನಾಡ್ಕೊಂಡಿರುವಂತ ಈ ವಿಚಾರ ಗೊತ್ತಾದಾಗ, ಆಕೆಯು ತನ್ನ ಕಿರಿಮಗನಾದ ಯಾಕೋಬರನ್ನ ಕರೆದು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಹೊಟ್ಟೆಯ ಉರಿಯನ್ನು ಆರಿಸಿಕೊಳ್ಳುತ್ತಾನೆ. ಆದದರಿಂದ ಮಗನೇ, ನನ್ನ ಮಾತನ್ನು ಕೇಳು. ನೀನು ಎದ್ದು ಕಾರಾನ್ ಊರಿನಲ್ಲಿರುವ ನನ್ನ ಅಣ್ಣನಾದ ಲಾಬಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ, ಅಂದರೆ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು. ನಿನ್ನ ಅಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ. ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನು ಕಳೆಕೊಳ್ಳುವುದು ಏತಕ್ಕೆ ಎಂಬುದಾಗಿ ರೆಬೆಕ್ಕಳು ಹೇಳ್ತಾ ಇದ್ದಾಳೆ. ಅಂದ್ರೆ ಯಾರ ವಿಚಾರದಲ್ಲೂ ಕೂಡ ಆತನಿಗೆ ಒಬ್ಬನನ್ನ ಮೇಲಾಗಿ, ಒಬ್ಬನನ್ನ ಕೀಳಾಗಿ, ಒಬ್ಬನನ್ನ ದ್ವೇಷ ಮಾಡಿ, ಒಬ್ಬರನ್ನ ಪ್ರೀತಿ ಮಾಡುವಂತ ಒಂದು ವಿಷಯ, ಆ ರೀತಿಯಾದಂತ ಮನಸ್ತತ್ವ ರೆಬೆಕ್ಕಳಿಗೆ ಇಲ್ಲ. ರೆಬೆಕ್ಕಳಿಗೆ ಇಬ್ರು ಕೂಡ ಮಕ್ಕಳೇ ಎನ್ನುವಂತ ಆಲೋಚನೆ ಇದೆ. ಆದ್ರೆ ರೆಬೆಕ್ಕಳಿಗಿರುವಂತ ಆಲೋಚನೆ ಏನು, ಯಾಕೆ ಆ ರೀತಿಯಾಗಿ ಯಾಕೋಬನಿಗೆ ಈ ಮಾತನ್ನ ಹೇಳ್ತಾಳೆ ಅಂತ ಅಂದ್ರೆ, ಆಲೋಚನೆ ಮಾಡಿ. ಈ ವಿಚಾರಗಳನ್ನ ಆಲೋಚನೆ ಮಾಡಿದ್ರೆ ಜ್ಯೇಷ್ಠತ್ವದ ಸ್ಥಾನದಲ್ಲಿ ಇರುವಂತವನಿಗೆ ಮಾತ್ರವೇ ಆಶೀರ್ವಾದ ಎನ್ನುವಂಥದ್ದು ಬರುವಂತದ್ದು ಪಾಯಿಂಟ್ ನಂಬರ್ 1. ಇನ್ನೊಂದೇನು ಅಂದ್ರೆ, ರೆಬೆಕ್ಕಳು ಯಾವಾಗ ದೇವರಿಂದ ಈ ಮಾತುಗಳನ್ನ ಕೇಳಿದ್ಲಲ್ಲ, ದೇವ್ರ ಉತ್ತರ ಕೊಟ್ಟಿದ್ರಲ್ಲ, ಕಿರಿಯದಕ್ಕೆ ಸೇವೆ ಮಾಡುತ್ತೆ ಎನ್ನುವಂತ ಭವಿಷ್ಯತನ ದೇವ್ರು ಯಾವಾಗ ಹೇಳಿದ್ರು, ಆ ಒಂದು ಆಲೋಚನೆಯನ್ನ ರೆಬೆಕ್ಕಳು ಮನಸ್ಸಿನಲ್ಲಿ ಇಟ್ಟುಕೊಂಡು, ಆ ದೇವರ ಮಾತು ನೆರವೇರ್ಬೇಕಲ್ಲ, ಅದಕ್ಕೋಸ್ಕರವೇ ರೆಬೆಕ್ಕಳು ಈಸಾಕನಿಗೆ ಮಾತನ್ನ ಹೇಳಿ ಆತನನ್ನ ಆ ರೀತಿಯಾಗಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಮಾಡ್ತಾಳೆ ಹೊರತು, ಏಸಾವನನ್ನ ಕಂಡ್ರೆ ದ್ವೇಷ ಇಲ್ಲ, ಯಾಕೋಬನನ್ನ ಕಂಡ್ರೆ ಪ್ರೀತಿ ಇಲ್ಲ. ಇಬ್ರು ಕೂಡ ಮಕ್ಕಳೇ, ಇಬ್ಬರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಒಂದ್ ವೇಳೆ ಏಸಾವನನ್ನ ದ್ವೇಷ ಮಾಡುವಂತದ್ದಾದ್ರೆ ಯಾರೋ ಒಬ್ರು ಸಾಯ್ಲಿ ಎಂಬುದಾಗಿ, ಇಲ್ಲ ನಿನ್ನ ಅಣ್ಣನನ್ನ ಕೊಂದಾಕು ಎಂಬುದಾಗಿ ಹೇಳ್ತಾ ಇದ್ಲು ರೆಬೆಕ್ಕಳು. ಹೋಗ ಆಶೀರ್ವಾದವನ್ನು ಹೊಂದ್ಕೊ ಅಂತ ಹೇಳಿದಂತ ರೆಬೆಕ್ಕಳು ನಿನ್ನ ಅಣ್ಣನನ್ನ ಕೊಂದಾಕು ಎಂಬುದಾಗಿ ಹೇಳುವಂತ ದೊಡ್ಡ ವಿಚಾರವಾ? ಇಲ್ಲ, ದೊಡ್ಡ ವಿಚಾರ ಆಗಿರ್ಲಿಲ್ಲ. ಆ ರೀತಿಯಾಗಿ ಹೇಳಲೇಬಹುದಾಗಿತ್ತು. ಆದ್ರೆ ಆ ಮಾತನ್ನು ಹೇಳಿಲ್ಲ ಅಂದ್ರೆ ಇಬ್ಬರ ಮಕ್ಕಳು ಕೂಡ ಆಕೆಗೆ ಬೇಕು. ಆಕೆ ಸಾಯುವಂತ ಸಮಯದಲ್ಲೂ ಕೂಡ ಯಾಕೋಬನನ್ನ ತನ್ನ ಅಣ್ಣನ ಮನೆಗೆ ಕಳಿಸಿ, ಈ ವೃದ್ಧಾಪ್ಯದಲ್ಲಿದ್ದಂತ ಈಸಾಕನ ಜೊತೆಯಲ್ಲಿ ಮತ್ತೆ ದೊಡ್ಡ ಮಗನಂತ ಏಸಾವನ ಜೊತೆಯಲ್ಲಿ ದಿನ ಕಳೆದಿರುವಂತ ಚರಿತ್ರೆ ಬೈಬಲ್ ಅಲ್ಲಿ ಕಾಣುತ್ತೆ. ಆಗಿರುವಂತ ಕಾರಣ ಈ ಒಂದು ಜ್ಯೇಷ್ಠತ್ವಕ್ಕಿರುವಂತ ಬೆಲೆ ಏನು ಅಂದ್ರೆ, ಶ್ರೇಷ್ಠವಾದಂತ ಬೆಲೆ ದೇವರು ಕೊಟ್ಟಿದ್ದಾನೆ. ಅದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಜ್ಯೇಷ್ಠತ್ವದ ಹಕ್ಕನ್ನ ಏಸಾವನು ಮಾರ್ಕೊಂಡಿದೆ. ಜ್ಯೇಷ್ಠತ್ವ ಅಂದ್ರೆ ಹಿರಿಯ ಸ್ಥಾನ, ಮೊದಲನೆಯ ಸ್ಥಾನ. ಅದಕ್ಕಿರುವಂತ ಬೆಲೆ ಏನು ಅಂದ್ರೆ ಬಹಳ ಶ್ರೇಷ್ಠವಾದಂಥದ್ದು. ಅರ್ಥವಾಯ್ತಾ? ಎಲ್ಲರಿಗೂ ವಂದನೆಗಳು.